ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 3rd ಚಾಪ್ಟರ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ನೋಡ್ತಾ ಇದ್ವಿ. ಇವಾಗ 4ನೇ ಅಧ್ಯಾಯವನ್ನು ನೋಡೋಣ. ಈ ಕ್ಲಾಸ್ TET, GPSTR, HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೀರಲ್ಲ ಆ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುವ ರೀತಿ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅಧ್ಯಾಯ 4 ದಹನ ಮತ್ತು ಜ್ವಾಲೆ. ಮೊದಲನೇದಾಗಿ ದಹನ ಅಂದರೆ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವಂಥ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಅಂತ ಕರಿತೀವಿ. ನೋಡಿ, ಒಂದು ವಸ್ತು ಅದು ಆಕ್ಸಿಜನ್ನೊಂದಿಗೆ ಅಂದರೆ ಆಮ್ಲಜನಕದೊಂದಿಗೆ ವರ್ತಿಸಿ ಏನು ಮಾಡ್ತೈತಿ, ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ಅಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ದಹನ ಅಂತೇಳಿ ಕರಿತೀವಿ. ದಹನ ಕ್ರಿಯೆಗೆ ಏನು ಅತಿ ಅವಶ್ಯಕಪ್ಪ ಅಂದರೆ ಆಮ್ಲಜನಕ ಅಂದರೆ ಆಕ್ಸಿಜನ್ ಅತಿ ಅವಶ್ಯಕವಾಗಿದೆ. ಮತ್ತು ಸೂರ್ಯನಲ್ಲಿ ಬೈಜಿಕ ಸಮ್ಮಿಲನ ಅನ್ನುವಂಥ ಒಂದು ಕ್ರಿಯೆ ನಡೆಯುತ್ತೆ. ಸೂರ್ಯನಲ್ಲಿ ಯಾವ ಕ್ರಿಯೆ ನಡೆಯುತ್ತೆ? ಬೈಜಿಕ ಸಮ್ಮಿಲನ ಅನ್ನುವಂಥ ಒಂದು ಕ್ರಿಯೆ ನಡೆಯುತ್ತೆ. ಈ ಕ್ರಿಯೆಯಿಂದ ಏನಾಗ್ತೈತಪ್ಪ ಅಂದರೆ ಉಷ್ಣ ಮತ್ತು ಬೆಳಕು. ನೋಡಿ, ಸೂರ್ಯನಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯುವುದರಿಂದ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುತ್ತದೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವ ಪ್ರಶ್ನೆ ಇಂಪಾರ್ಟೆಂಟಪ್ಪ ಅಂದರೆ ದಹನ ಕ್ರಿಯೆಗೆ ಏನು ಅತಿ ಅವಶ್ಯಕಪ್ಪ ಅಂದರೆ ಆಮ್ಲಜನಕ ಅಥವಾ ಆಕ್ಸಿಜನ್ ಅತಿ ಅವಶ್ಯಕ. ನೆಕ್ಸ್ಟ್, ಸೂರ್ಯನಲ್ಲಿ ಯಾವ ಕ್ರಿಯೆ ನಡೀತಿದೆ ಅನ್ನೋದು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಲವು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಜ್ವಲನ ತಾಪ. ಜ್ವಲನ ತಾಪ ಅಂದರೆ ಏನಪ್ಪ ಅಂದರೆ ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು, ನೋಡಿ, ಒಂದು ವಸ್ತು ಎಷ್ಟು ಕನಿಷ್ಠ ತಾಪವನ್ನು ನೀಡುವುದರಿಂದ ಅದು ಬೆಂಕಿಯಿಂದ ಹೊತ್ಕೊಳ್ತೈತಲ್ಲ ಆ ತಾಪವನ್ನು ನಾವೇನಂತ ಕರಿತೀವಿ, ಜ್ವಲನ ತಾಪ ಅಂತ ಕರಿತೀವಿ. ಏನಂತ ಕರಿತೀವಿ? ಜ್ವಲನ ತಾಪ. ನೆಕ್ಸ್ಟ್, ದಹ್ಯ ವಸ್ತುಗಳತೆ ಬರ್ತವೆ. ದಹ್ಯ ವಸ್ತುಗಳು ಅಂದರೆ ಏನಪ್ಪ ಅಂದರೆ ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ಳುತ್ತವೆಯೋ ಅಂಥ ವಸ್ತುಗಳನ್ನು ದಹ್ಯ ವಸ್ತುಗಳು ಅಂತ ಕರಿತೀವಿ. ನೋಡಿ, ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಅವು ಸುಲಭವಾಗಿ ಏನಾಗಬೇಕು, ಜ್ವಾಲೆಯಿಂದ ಹೊತ್ತಿಕೊಳ್ಳುವಂತಿರಬೇಕು. ಅಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ, ದಹ್ಯ ವಸ್ತುಗಳು ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪೆಟ್ರೋಲ್, ಡೀಸೆಲ್, ಆಲ್ಕೋಹಾಲ್, LPG ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ಲು? ದಹ್ಯ ವಸ್ತುಗಳಿಗೆ ಎಕ್ಸಾಂಪಲ್ಲು. ನೆಕ್ಸ್ಟ್, ನಾವು ಬೆಂಕಿಯನ್ನು ಎಲ್ಲಾದರೂ ಬೆಂಕಿ ಹತ್ತುಕೊಂಡಿತ್ತಪ್ಪ ಅಂದ್ರೆ ಅದನ್ನು ಯಾವ ರೀತಿ ನಿಯಂತ್ರಿಸಬೇಕು, ಯಾವ ರೀತಿ ನಿಯಂತ್ರಿಸ್ತಾರ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋದಾದರೆ ಅತಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದಾಗೆ ಅಗ್ನಿಶಾಮಕದವರು ಏನು ಮಾಡ್ತಾರೆ, ಬೆಂಕಿಯನ್ನು ನಿಯಂತ್ರಿಸ್ತಾರೆ. ಅದ್ರ ಜೊತೆಗೆ ಅತಿ ಸಾಮಾನ್ಯ ಅಗ್ನಿಶಾಮಕವೆಂದರೆ ನೀರು. ನೋಡಿ, ಅಗ್ನಿಶಾಮಕದಲ್ಲಿ ಏನನ್ನು ಬಳಸ್ತಾರೆ? ನೀರನ್ನು ಬಳಸ್ತಾರೆ. ಕೇವಲ ನೀರನ್ನು ಮಾತ್ರ ಬಳಸುವುದಿಲ್ಲ, ಅದರ ಜೊತೆಗೆ ಏನನ್ನು ಬಳಸ್ತಾರೆ? ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಬಳಸ್ತಾರೆ. ಹಾಗಾದರೆ ನೀರನ್ನು ಯಾವಾಗ ಉಪಯೋಗ ಮಾಡ್ತಾರೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಯಾವಾಗ ಉಪಯೋಗ ಮಾಡ್ತಾರೆ ಅಗ್ನಿಶಾಮಕದವರು ಅಂತ ನೋಡ್ತಾ ಬರೋದಾದರೆ ಇಲ್ಲಿ ನೋಡ್ಬೋದು ನೀವು, ಕಾಗದ ಅಥವಾ ಕಟ್ಟಿಗೆ ಅಂಥ ವಸ್ತುಗಳಿಗೆ ಏನಾದರೂ ಬೆಂಕಿ ಹತ್ಕೊಂಡಿತ್ತಪ್ಪ ಅಂದ್ರೆ ಅವಾಗ ಮಾತ್ರ ಅವ್ರು ಏನನ್ನು ಬಳಕೆ ಮಾಡ್ತಾರೆ? ನೀರನ್ನು ಬಳಕೆ ಮಾಡ್ತಾರೆ. ನೀರನ್ನು ಯಾವಾಗ ಬಳಕೆ ಮಾಡ್ತಾರೆ ಅಗ್ನಿಶಾಮಕದವರು? ಕಾಗದ ಅಥವಾ ಕಟ್ಟಿಗೆ ಅಂಥ ವಸ್ತುಗಳಿಗೆ ಏನಾದರೂ ಬೆಂಕಿ ಹತ್ಕೊಂಡಿತ್ತಪ್ಪ ಅಂದರೆ ನೀರನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡನ್ನು ಯಾವಾಗ ಬಳಕೆ ಮಾಡ್ತಾರಪ್ಪ ಅಂದರೆ ವಿದ್ಯುತ್ ಉಪಕರಣ ಇರ್ತಾವಲ್ಲ, ಅಂದರೆ ಕರೆಂಟ್ ಪಾಸ್ ಆಗುವಂಥ ಉಪಕರಣಗಳು, ವಿದ್ಯುತ್ ಉಪಕರಣಗಳು ಮತ್ತು ಪೆಟ್ರೋಲ್ನಂತಹ ದಹ್ಯ ವಸ್ತುಗಳು ಏನಿರ್ತಾವಲ್ಲ ಈ ದಹ್ಯ ವಸ್ತುಗಳನ್ನು ಒಳಗೊಂಡಂತೆ ಬೆಂಕಿಯನ್ನು ನಂದಿಸಲು ಅವರು ಏನನ್ನು ಬಳಸ್ತಾರೆ? ಕಾರ್ಬನ್ ಡೈಆಕ್ಸೈಡ್ ಅಥವಾ CO2 ಬಳಸ್ತಾರೆ. ಈ CO2 ಬಳಸುವುದರಿಂದ ಏನಾಗ್ತೈತಪ್ಪ ಅಂದರೆ ಇದು ಆಮ್ಲಜನಕ ಪ್ರಮಾಣವನ್ನು ಕಡಿಮೆ ಮಾಡ್ತೈತಿ. ಯಾವುದರ ಪ್ರಮಾಣವನ್ನು? ಆಮ್ಲಜನಕ. ಯಾಕಂದರೆ ಒಂದು ಬೆಂಕಿ ಹತ್ತಿಕೊಳ್ಳಲು ಆಮ್ಲಜನಕ ಬೇಕೇ ಬೇಕಾ? ಆ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡ್ತೈತಿ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಇದರಿಂದ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂಥ ದಹ್ಯ ವಸ್ತುಗಳನ್ನು ಬೆಂಕಿಯನ್ನು ನಂದಿಸಲು ಇದನ್ನು ಬಳಸ್ತಾರೆ. ಯಾಕಪ್ಪ ಅಂದರೆ ಬೈ ಚಾನ್ಸ್ ಏನಾದರೂ ಅವರು ನೀರನ್ನು ಬಳಕೆ ಮಾಡಿದ್ರಪ್ಪ ಅಂದರೆ ಅದು ಏನಾಗ್ತೈತಿ, ವಿದ್ಯುತ್ ಉಪಕರಣಗಳಿಗೆ ಹಾನಿಯೂ ಕೂಡ ಉಂಟಾಗ್ತೈತಿ. ಮತ್ತು ಯಾರು ಬೆಂಕಿಯನ್ನು ನಂದಿಸ್ತಾ ಇದ್ದಾರಲ್ಲ ಅವರಿಗೂ ಕೂಡ ಏನು ವಿದ್ಯುತ್ ಶಾಕ್ ಅಥವಾ ಕರೆಂಟ್ ಶಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವುಗಳಿಂದ ರಕ್ಷಣೆ ಮಾಡಲು ಅವ್ರು ಏನು ಮಾಡ್ತಾರೆ, ಇವುಗಳಿಗೆ ವಿದ್ಯುತ್ ಉಪಕರಣಗಳಿಗೆ ಮತ್ತು ಪೆಟ್ರೋಲ್ಗೆ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ತಾರೆ. ನೋಡಿ, ಈ ರೀತಿ ಪ್ರಶ್ನೆ ಇದನ್ನು ಕೇಳ್ಬೋದು. ನೋಡಿ, ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ಗಳಂಥ
ವಸ್ತುಗಳು ಏನಾದರೂ ಬೆಂಕಿಗೆ ಆಹುತಿ ಆಯ್ತಪ್ಪ ಅಂದರೆ ಯಾವುದನ್ನು ಬಳಸಿ ಅಗ್ನಿಶಾಮಕದವರು ಬೆಂಕಿಯನ್ನು ನಂದಿಸ್ತಾರಂತೆ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನೀವೇನಂತ ಆನ್ಸರ್ ಮಾಡಬೇಕು, CO2 ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ದಹನದಲ್ಲಿ ಕೆಲವೊಂದಿಷ್ಟು ವಿಧಗಳು ಬರ್ತವೆ. ಈಗ ನಿಮ್ಮ ಪುಸ್ತಕದಲ್ಲಿ 3 ವಿಧಗಳನ್ನು ನೀಡಿದ್ದಾರೆ. ಆ 3 ವಿಧಗಳ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಕ್ಷಿಪ್ರ ದಹನ. ಕ್ಷಿಪ್ರ ದಹನ ಅಂದರೆ ಅಡುಗೆ ಅನಿಲವು ಶೀಘ್ರವಾಗಿ, ಕ್ಷಿಪ್ರ ಅಂದರೆ ಶೀಘ್ರ, ಅತಿ ಶೀಘ್ರವಾಗಿ ಉರಿದು ಅದು ಏನು ಮಾಡ್ತೈತಿ, ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡ್ತೈತಿ. ಇಂಥ ದಹನವನ್ನು ಏನಂತ ಕರೆಯಲಾಗುತ್ತೆ, ಕ್ಷಿಪ್ರ ದಹನ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಕ್ಷಿಪ್ರ ದಹನ ಅಂದರೆ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವಂಥ ದಹನವಾಗಿದೆ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಫಾಸ್ಫರಸ್ನಂಥ ವಸ್ತುಗಳು ಕೊಠಡಿ ಉಷ್ಣತೆಯಲ್ಲಿ ಹೊತ್ತಿ ಉರಿಯುತ್ತವೆ. ನೋಡಿ, ಫಾಸ್ಫರಸ್ನಂಥ ವಸ್ತುಗಳು ಏನು ಮಾಡ್ತಾವೆ, ಕೊಠಡಿಯ ಉಷ್ಣತೆ ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಏನಾಗ್ತಾವು, ಹೊತ್ತಿ ಉರಿದುಕೊಳ್ತಾವು. ಇದು ಕ್ಷಿಪ್ರ ದಹನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್, ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಸ್ವಯಂ ಪ್ರೇರಿತ ದಹನ. ಸ್ವಯಂ ಪ್ರೇರಿತ ದಹನ ಅಂದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂಥ ದಹನವನ್ನು ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಸ್ವಯಂ ಪ್ರೇರಿತ ಕಾಡ್ಗಿಚ್ಚು. ನೋಡಿ, ಕಾಡಿನಲ್ಲಿ ಕಾಡ್ಗಿಚ್ಚು ಉಂಟಾಗಿರ್ತೈತಲ್ಲ, ಅದು ಸ್ವಯಂ ಪ್ರೇರಿತವಾಗಿರ್ತೈತಿ. ಅಂದರೆ ಮರಗಳ ಘರ್ಷಣೆಯಿಂದ ಅಲ್ಲೇನಾಗಿರ್ತೈತಿ, ಬೆಂಕಿ ಉತ್ಪತ್ತಿಯಾಗಿರ್ತೈತಿ. ನೆಕ್ಸ್ಟ್, ಕಲ್ಲಿದ್ದಲಿನ ಗಣಿಗಳಲ್ಲಿ ಕಲ್ಲಿದ್ದಲಿನ ಧೂಳಿನ ಸ್ವಯಂ ಪ್ರೇರಿತ ದಹನ. ಇವೆಲ್ಲವೂ ಕೂಡ ಸ್ವಯಂ ಪ್ರೇರಿತ ದಹನಕ್ಕೆ ಎಕ್ಸಾಂಪಲು. ನೆಕ್ಸ್ಟ್, ಮೂರನೇದು ಯಾವುದಪ್ಪ ಅಂದರೆ ಸ್ಫೋಟ ಅಂತ ಬರ್ತೈತಿ. ಸ್ಫೋಟ ಅಂತ ಅಂದಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಪಟಾಕಿಗಳನ್ನು ನಾವೇನು ಮಾಡ್ತೀವಿ, ಹಬ್ಬಗಳಲ್ಲಿ ಅಥವಾ ದೀಪಾವಳಿ ಟೈಮ್ನಲ್ಲಿ ಸ್ಫೋಟಿಸ್ತೀವಿ, ಹೌದಾ. ಈ ಪಟಾಕಿಯನ್ನು ಹೊತ್ತಿಸಿದಾಗ ಕ್ಷಿಪ್ರ ಕ್ರಿಯೆ ನಡೆದು ಉಷ್ಣ, ಬೆಳಕು ಮತ್ತು ಶಬ್ದ ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವು ಉತ್ಪತ್ತಿಯಾಗಿ ಬಿಡುಗಡೆಯಾಗುತ್ತದೆ. ಇಂಥ ಪ್ರಕ್ರಿಯೆಯನ್ನು ಸ್ಫೋಟ ಅಂತ ಕರಿತೀವಿ. ನೋಡಿ, ಸ್ಫೋಟದಲ್ಲಿ ಏನಾಗ್ತೈತಪ್ಪ ಅಂದರೆ ಉಷ್ಣ, ಅದು ಯಾವ ರೀತಿ ಪ್ರಕ್ರಿಯೆ, ಕ್ಷಿಪ್ರ ಕ್ರಿಯೆ ನಡೀತೈತಿ ಅಲ್ಲಿ, ಅದು ನಡೆದು ಉಷ್ಣ, ಬೆಳಕು ಮತ್ತು ಶಬ್ದ ಉಂಟಾಗ್ತೈತಿ. ಶಬ್ದ ಉಂಟಾಗುವುದರ ಜೊತೆಗೆ ಹೆಚ್ಚಿನ ಪ್ರಮಾಣದ ಅನಿಲವು ಕೂಡ ಏನಾಗ್ತೈತಿ, ಉತ್ಪತ್ತಿ ಆಗ್ತೈತಿ. ಇಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಸ್ಫೋಟ ಅಂತ ಕರಿತೀವಿ. ನೆಕ್ಸ್ಟ್, ಜ್ವಾಲೆ ಅಂತ ಬರುತ್ತೆ. ಜ್ವಾಲೆಯಲ್ಲಿ 3 ವಿಧದ ವಲಯಗಳಿರ್ತವೆ. ಜ್ವಾಲೆಯಲ್ಲಿ ಎಷ್ಟು ವಿಧದ ವಲಯಗಳಿರ್ತವೆ, 3 ವಿಧದ ವಲಯಗಳಿರ್ತವೆ. ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ಗಾಢ ವಲಯ, ಎರಡನೇದು ಉಜ್ವಲ ವಲಯ, ಮೂರನೇದು ಮಂದ ಬೆಳಕಿನ ವಲಯ. ಉಜ್ವಲ ವಲಯ 2 ಟೈಮ್ ಆಗಿದೆ. ಒಂದು ಗಾಢ ವಲಯ, ಎರಡನೇದು ಉಜ್ವಲ ವಲಯ, ಮೂರನೇದು ಮಂದ ಬೆಳಕಿನ ವಲಯ. ಹಾಗಾದರೆ ಜ್ವಾಲೆಯನ್ನು ನೋಡ್ತಾ ಬರೋಣ. ಯಾವ ವಲಯವು ಅತಿ ಹೆಚ್ಚು ಶಾಖವನ್ನು ಅಥವಾ ಉಷ್ಣತೆಯನ್ನು ನೀಡ್ತೈತಿ, ಮತ್ತು ಯಾವ ವಲಯವು ಕಡಿಮೆ ಶಾಖ ಮತ್ತು ಕಡಿಮೆ ಉಷ್ಣತೆಯನ್ನು ನೀಡ್ತೈತಿ, ಮತ್ತು ಆ ವಲಯದ ಬಣ್ಣ ಯಾವ ರೀತಿ ಇರ್ತೈತಿ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇದು ಒಂದು ಮೇಣದ ಬತ್ತಿ ಜ್ವಾಲೆಯ ವಿವಿಧ ವಲಯ. ಮೇಣದ ಬತ್ತಿ ಏನಾಗ್ತಾ ಇದೆ, ಇಲ್ಲಿ ಉರಿದುಕೋತಾ ಇದೆ. ಇದರ ವಿವಿಧ ವಲಯಗಳನ್ನು ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ. ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯವನ್ನು ನೋಡಿ, ಅದು ಯಾವ ರೀತಿ ಬಣ್ಣವನ್ನು ಹೊಂದೈತಪ್ಪ ಅಂದರೆ ನೀಲಿ ಬಣ್ಣವನ್ನು ಹೊಂದೈತಿ. ಯಾವ ರೀತಿ ಬಣ್ಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನೀಲಿ ಬಣ್ಣವನ್ನು ಹೊಂದೈತಿ. ಈ ನೀಲಿ ಬಣ್ಣವನ್ನು ಹೊಂದಿರುವುದು ಮತ್ತು ಅತ್ಯಂತ ಹೊರಗಿನ ವಲಯ ಇರ್ತೈತಲ್ಲ, ಅದು ಯಾವ ರೀತಿ ಇರ್ತೈತಪ್ಪ ಅಂದರೆ ಅತ್ಯಂತ ಬಿಸಿಯಾಗಿರ್ತೈತಿ. ನೋಡಿ, ನೀಲಿ ಬಣ್ಣವನ್ನು ಹೊಂದಿರುವಂಥ ಒಂದು ಜ್ವಾಲೆ ಇರ್ತೈತಲ್ಲ, ಅದು ಅತ್ಯಂತ ಬಿಸಿಯಾಗಿರ್ತೈತಿ. ಅದು ಹೊರಗಿನ ವಲಯವಾಗಿದೆ. ನೆಕ್ಸ್ಟ್, ಮಧ್ಯ ವಲಯ ಅಂದರೆ ಪಾರ್ಶ್ವದಹನ ಕ್ರಿಯೆಯ ಮಧ್ಯ ವಲಯ. ಅದು ಯಾವ ಬಣ್ಣದಿಂದ ಕೂಡಿರ್ತೈತಪ್ಪ ಅಂದರೆ ಹಳದಿ ಬಣ್ಣದಿಂದ ಕೂಡಿರ್ತೈತಿ. ಆ ಹಳದಿ ಬಣ್ಣದಿಂದ ಕೂಡಿರುವಂಥ ಒಂದು ವಲಯ ಇರ್ತೈತಲ್ಲ ಅಥವಾ ಜ್ವಾಲೆ ಇರ್ತೈತಲ್ಲ, ಅದು ಬಿಸಿ ಹೆಂಗಿರ್ತದಪ್ಪ ಅಂದರೆ ಮಧ್ಯಮ ಬಿಸಿ. ಅಂದರೆ ಈ ಕಡೆ ಜಾಸ್ತಿನೂ ಇರಲ್ಲ, ಈ ಕಡೆ ಕಡಿಮೆನೂ ಇರಲ್ಲ, ಮಧ್ಯಮ ಬಿಸಿಯನ್ನು ಅದು ಹೊಂದಿರ್ತೈತಿ. ನೆಕ್ಸ್ಟ್, ಉರಿಯದ ಮೇಣದ ಆವಿಯ ಅತ್ಯಂತ ಒಳವಲಯ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದು ಕಪ್ಪಾಗಿರ್ತೈತಿ. ಇಲ್ಲಿ ನೋಡ್ಬೋದು, ಇದು ಏನಪ್ಪ ಅಂದರೆ ಉರಿಯದ ಮೇಣದ ಆವಿಯ ಅತ್ಯಂತ ಒಳವಲಯ. ಅದು ಕಪ್ಪು ಬಣ್ಣವನ್ನು ಹೊಂದಿರ್ತೈತಿ. ಅದರ ಬಿಸಿ ಯಾವ ರೀತಿ ಇರ್ತೈತಪ್ಪ ಅಂದರೆ ಅತಿ ಕಡಿಮೆ ಬಿಸಿಯಾಗಿರ್ತೈತಿ. ಏನಿರ್ತೈತಿ, ಅತಿ ಕಡಿಮೆ ಬಿಸಿ. ಇದು ಮೇಣದ ಬತ್ತಿಯ ಒಂದು ಜ್ವಾಲೆಯ ವಿವಿಧ ವಲಯಗಳಾಗಿದ್ದವು, ಹೌದಾ. ಅತ್ಯಂತ ನಿಮಗೆ ಈ ವಲಯದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಸಂಪೂರ್ಣ ದಹನ ಕ್ರಿಯೆ ಅಥವಾ ಅತ್ಯಂತ ಬಿಸಿಯಾದ ವಲಯ ಯಾವುದು, ಹೊರಗಿನ ವಲಯ ಅಂತೇಳಿ, ಅಥವಾ ಆ
ಅತ್ಯಂತ ಬಿಸಿಯಾಗಿ ಒಂದು ಜ್ವಾಲೆಯಲ್ಲಿ ಅತ್ಯಂತ ಬಿಸಿಯಾಗಿರುವಂಥದ್ದು ಯಾವ ಬಣ್ಣದಲ್ಲಿರ್ತೈತಪ್ಪ ಅಂದರೆ ನೀಲಿ ಬಣ್ಣವನ್ನು ಹೊಂದಿರ್ತೈತಿ. ಆ ಜ್ವಾಲೆ ಯಾವ ಬಣ್ಣದಿಂದ ಕೂಡಿರ್ತೈತಿ? ನೀಲಿ ಬಣ್ಣದಿಂದ ಕೂಡಿರ್ತೈತಿ. ಈ ರೀತಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಂಧನ. ಗೃಹ ಬಳಕೆ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಉಷ್ಣ ಶಕ್ತಿಯ ಆಕಾರವಾಗಿ ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್, ಸೀಮೆಎಣ್ಣೆ ಇತ್ಯಾದಿಗಳನ್ನು ಪ್ರಮುಖವಾಗಿ ಬಳಸುತ್ತಾರೆ. ಈ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಇಂಧನ ಅಂತ ಕರಿತೀವಿ. ನೋಡಿ, ಇಂಧನ ಯಾವ್ಯಾವಪ್ಪ ಅಂದರೆ ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್, ಸೀಮೆಎಣ್ಣೆ ಮತ್ತು ಡೀಸೆಲ್, CNG, LPG ಇವೆಲ್ಲವೂ ಕೂಡ ಇಂಧನಕ್ಕೆ ಎಕ್ಸಾಂಪಲ್ಗಳಾಗಿವೆ. ಇಂಧನಗಳ ದಕ್ಷತೆಯನ್ನು ನೋಡ್ತಾ ಬರೋದಾದರೆ ನೋಡ್ಬೋದು ನೀವು, 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವಂಥ ಉಷ್ಣ ಶಕ್ತಿಯನ್ನು ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಇಂಧನದ ದಕ್ಷತೆಯನ್ನು ಯಾವುದರಲ್ಲಿ ಅಳತೆ ಮಾಡ್ತೀವಿ? ಕ್ಯಾಲೋರಿ ಮೌಲ್ಯದಲ್ಲಿ ಅಳತೆ ಮಾಡ್ತೀವಿ. ಕ್ಯಾಲೋರಿ ಮೌಲ್ಯ ಅಂದರೆ ಏನಪ್ಪ ಅಂದರೆ 1 ಕಿಲೋಗ್ರಾಂ ಇಂಧನ ಇರ್ತೈತಲ್ಲ, ಅದರ ಸಂಪೂರ್ಣ ದಹನ ಕ್ರಿಯೆ ಅಂದರೆ ಅದು ಪೂರ್ಣವಾಗಿ ದಹನಗೊಂಡಾಗ ಎಷ್ಟು ಪ್ರಮಾಣದಲ್ಲಿ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡ್ತೈತಲ್ಲ ಆ ಇಂಧನ, ಅದು ಆ ಇಂಧನದ ಕ್ಯಾಲೋರಿ ಮೌಲ್ಯ ಆಗಿರ್ತೈತಿ. ಹೌದಾ? ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಕಿಲೋಜೌಲ್ ಪರ್ ಕಿಲೋಗ್ರಾಮ್, ಕಿಲೋಜೌಲ್ ಅಥವಾ ಕಿಲೋಗ್ರಾಮ್ನಲ್ಲಿ ಏನು ಮಾಡಲಾಗುತ್ತೆ? ಏಕಮಾನದಿಂದ ಸೂಚಿಸಲಾಗುತ್ತೆ. ಇಂಧನದ ಅಪೂರ್ಣ ದಹನ ಕ್ರಿಯೆಯು ಒಂದು ಇಂಧನ ಬೈ ಚಾನ್ಸ್ ಅಪೂರ್ಣ ಅಂದರೆ ಅದು ಪೂರ್ಣವಾಗಿ ದಹನ ಆಗಲಿಲ್ಲಪ್ಪ ಅಂದರೆ ಅದು ಏನನ್ನು ಉತ್ಪತ್ತಿ ಮಾಡ್ತೈತಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಎಂಬಂಥ ಒಂದು ವಿಷ ಅನಿಲವನ್ನು ಉತ್ಪತ್ತಿ ಮಾಡ್ತೈತಿ. ಒಂದು ಇಂಧನವು ಪೂರ್ಣವಾಗಿ ದಹನ ಕ್ರಿಯೆ ನಡೆಸಿತ್ತಪ್ಪ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತೈತಿ. ಆದರೆ ಅಪೂರ್ಣ ದಹನ ಕ್ರಿಯೆಯು ಕಾರ್ಬನ್ ಮೊನಾಕ್ಸೈಡನ್ನು ಉತ್ಪತ್ತಿ ಮಾಡ್ತೈತಿ. ಹಾಗಾದರೆ ಈ ಕಾರ್ಬನ್ ಮೊನಾಕ್ಸೈಡ್ ಉಸಿರಾಟಕ್ಕೆ ಬಹಳ ತೊಂದರೆಯನ್ನು ಉಂಟು ಮಾಡ್ತೈತಿ. ನೆಕ್ಸ್ಟ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯನ್ನು ಈ ಕಾರ್ಬನ್ ಮೊನಾಕ್ಸೈಡ್ ನಮಗೆ ಉಂಟು ಮಾಡ್ತೈತಿ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇದು ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯನ್ನು ಉಂಟು ಮಾಡ್ತೈತಿ. ಅದರ ಜೊತೆಗೆ ತಾಪಮಾನದಲ್ಲಿ ಏರಿಕೆಯನ್ನು ಮಾಡುವುದು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಆಮ್ಲ ಮಳೆ ಅಂತ ಬರ್ತೈತಿ. ಯಾವ ಮಳೆ? ಆಮ್ಲ ಮಳೆ. ಆ್ಯಸಿಡ್ ರೇನ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಆ್ಯಸಿಡ್ ರೇನ್. ಆ್ಯಸಿಡ್ ರೇನ್ಗೆ ಏನು ಕಾರಣ ಮತ್ತು ಯಾವುದೇ ಆಮ್ಲಗಳು ಆ್ಯಸಿಡ್ ರೈನ್ಗೆ ಕಾರಣ ಅಂತ ನೋಡ್ತಾ ಬರೋದಾದರೆ ಸಲ್ಫರ್ ಆಕ್ಸೈಡ್. ಯಾವುದು? ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಮಳೆಯು ನೀರಿನೊಂದಿಗೆ ವಿಲೀನಗೊಂಡು ಆಮ್ಲಗಳಾಗುತ್ತವೆ. ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇವೆರಡು ಮಳೆಯಲ್ಲಿ ಕೂಡಿಕೊಂಡಾಗ ಏನಾಗ್ತೈತಿ? ಆ ಮಳೆಯು ಆಮ್ಲ ಮಳೆಯಾಗಿ ಪರಿವರ್ತನೆ ಆಗ್ತೈತಿ. ನೀವು ಆಮ್ಲ ಮಳೆಯನ್ನು ನೋಡಿರ್ಬೋದು. ಆಮ್ಲ ಮಳೆಯು ಏನು ಮಾಡ್ತೈತಪ್ಪ ಅಂದರೆ ಕಟ್ಟಡಗಳ ಬಣ್ಣವನ್ನು ಹಾಳು ಮಾಡ್ತೈತಿ, ಬೆಳೆಗಳನ್ನು ಹಾಳು ಮಾಡ್ತೈತಿ. ನೆಕ್ಸ್ಟ್, ಮಣ್ಣಿನಲ್ಲಿರುವಂಥ ಆಮ್ಲವನ್ನು ಹಾಳು ಮಾಡ್ತೈತಿ. ಈ ಆಮ್ಲ ಮಳೆಯು ಮಾನವನಿಗೆ ತಾಕ್ತಪ್ಪ ಅಂದ್ರೆ ಚರ್ಮವು ಕೂಡ ಸುಟ್ಟೋತೈತಿ ಅಥವಾ ಚರ್ಮದ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಈ ಆಮ್ಲ ಮಳೆಯ pH ಮೌಲ್ಯ ನೋಡ್ತಾ ಬರೋದಾದರೆ 5.6ಕ್ಕಿಂತ ಕಡಿಮೆ ಇರ್ತೈತಿ. ಆಮ್ಲ ಮಳೆಯ pH ಮೌಲ್ಯ ಎಷ್ಟಿರ್ತೈತಿ? 5.6ಕ್ಕಿಂತ ಕಡಿಮೆ ಇರ್ತೈತಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೇಳಲಾಗಿದೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಇದನ್ನೊಂದು ಕೇಳಲಾಗಿದೆ, ಯಾವುದು? ಆಮ್ಲ ಮಳೆಯ pH ಮೌಲ್ಯ. ನೆಕ್ಸ್ಟ್, ಇನ್ನೊಂದೇನು? ಆಮ್ಲ ಮಳೆಗೆ ಕಾರಣವಾದಂಥ ಅನಿಲಗಳು ಯಾವ್ಯಾವು ಅಂದರೆ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಇವೆರಡೂ ಕೂಡ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ನೆಕ್ಸ್ಟ್, ಈ ಆಮ್ಲ ಮಳೆಯಿಂದ ಏನೇನು ಹಾನಿ ಉಂಟಾಗ್ತೈತಪ್ಪ ಅಂದರೆ ಬೆಳೆಗಳಿಗೆ ಹಾನಿ ಉಂಟಾಗ್ತೈತಿ. ಯಾವ ಬೆಳೆಗಳಿಗೆ ಹಾನಿ ಉಂಟಾಗ್ತೈತಿ? ನೆಕ್ಸ್ಟ್, ಕಟ್ಟಡಗಳಿಗೆ ಹಾನಿ ಉಂಟಾಗ್ತೈತಿ. ನೆಕ್ಸ್ಟ್, ಮಣ್ಣಿಗೆ ಹಾನಿಯನ್ನು ಇದು ಉಂಟು ಮಾಡ್ತೈತಿ. ನೆಕ್ಸ್ಟ್, ಮಾನವರಿಗೆ ನೋಡ್ತಾ ಬರೋದಾದರೆ ಚರ್ಮದ ಕ್ಯಾನ್ಸರ್ ಉಂಟಾಗ್ತೈತಿ. ಯಾವ ಕ್ಯಾನ್ಸರ್? ಚರ್ಮದ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್. ಅದರ ಜೊತೆಗೆ ಇದು ಮಾನವನ ಚರ್ಮದ ಮೇಲೆ ಬಿದ್ದಾಗ ಇದು ಮಾನವನ ಚರ್ಮ ಸುಟ್ಟು ಹೋಗುತ್ತೆ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 4ನೇ ಚಾಪ್ಟರ್ ಆಗಿತ್ತು. ಎಷ್ಟನೇ ಚಾಪ್ಟರು? 4ನೇ ಚಾಪ್ಟರ್, ದಹನ ಮತ್ತು ಜ್ವಾಲೆ. ಯಾವುದಿದು? ದಹನ ಮತ್ತು ಜ್ವಾಲೆ. ಹೌದಾ? ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಕ್ಲಾಸನ್ನು ಶೇರ್ ಮಾಡಿ. ಧನ್ಯವಾದಗಳು.